ಪ್ರಿಯ ವೀಕ್ಷಕರೇ, ಸಾರಾ ಸಂಸ್ಥೆಯ ಮತ್ತೊಂದು ಇದೊಂದು ಕೋಣೆಯಾಗಿದೆ. ಅಸಾಧ್ಯವಾದ ಚಿತ್ರಕಲೆ. ಚಿತ್ರಕಲೆ ಅನ್ನೋದು ಮನುಷ್ಯನಲ್ಲಿರುವಂತಹ ಹಾಬಿ. ಬಹಳಷ್ಟು ಜನ ತನ್ನದೇ ಆದ ಒಂದು ರೂಪರೇಷೆಯಲ್ಲಿ, ತನ್ನದ ಮನಸ್ಥಿತಿಯಲ್ಲಿ ಒಂದು ಚಿತ್ರಕಲೆ ಅಂತ ಮಾಡ್ತಾರೆ. ಈ ಒಂದು ಸಾರಾ ಸಂಸ್ಥೆಯಲ್ಲಿ ಅರುಣ್ ಕುಮಾರ್ HJ ಅನ್ನೋರು ತಮ್ಮದೇ ಒಂದು ಕಾಲ್ಪನಿಕ ಒಂದು ಲೋಕದಲ್ಲಿ ತಾವು ತಮಗೆ ಅನಿಸಿದ ರೀತಿಯೊಳಗೆ ಒಂದು ಚಿತ್ರಕಲೆ ಒಂದು ಮೂಡಿಸಿದ್ದಾರೆ. ಖಂಡಿತವಾಗಿಯೂ ಇಲ್ಲಿ ನೋಡಿದಾಗ ಅಸಾಧ್ಯ ಅಂತ ಅನಿಸುತ್ತೆ. ನಾವೊಂದು ಚಿತ್ರಕಲೆಯಲ್ಲಿದ್ದೇವೆ. ಎಲ್ಲ ಚಿತ್ರಕಲೆಗಳು ವಸ್ತು ಬಳಕೆಯಿಂದ ಮಾಡಲಾದಂತಹ ಒಂದು ಚಿತ್ರಕಲೆ ಆಗಿದೆ. ಆ ವಿಶೇಷತೆಯ ಬಗ್ಗೆ ನಮ್ಮ ಧನುಷ್ ಅವರು ತಿಳಿಸ್ಕೊಡ್ತಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಈ ಚಿತ್ರಕಲೆಯ ವಿಶೇಷತೆ ಏನು? ಇಲ್ಲಿರೋ ಕಲಾಕೃತಿಗಳು ಅರುಣ್ ಕುಮಾರ್ ಅವರ ಕಲಾಕೃತಿಗಳು. ಇವೆಲ್ಲ ಬೇರೆ ಬೇರೆ ಕಡೆ ಅಂದರೆ ದೇಶಗಳಲ್ಲಿ, ವಿದೇಶಗಳಲ್ಲಿ ಪ್ರದರ್ಶನಗೊಂಡು ಇಲ್ಲಿ ಬಂದು ತಗೊಬಂದಿಟ್ಟಿದ್ದಾರೆ. ಇದರಲ್ಲಿ ಬಹುತೇಕ ಎಲ್ಲ ಪರಿಸರ, ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ಚಿತ್ರಗಳೇ ಆಗಿದೆ. ಮತ್ತು ಇವುಗಳು ನಮ್ಮ ಬದುಕಿನ ಜೊತೆಯಲ್ಲಿ ಒಂಥರ ಸೇರ್ಕೊಂಡಿದೆ. ಮತ್ತು ಅದರ ಜೊತೆಯಲ್ಲಿ ಇಲ್ಲಿರೋ ಎಲ್ಲ ಕಲಾಕೃತಿಗಳು ಕೂಡ ಒಂದೊಂದು ಥರದ ಕಥೆಗಳನ್ನು ಹೇಳ್ತಾ ಬರುತ್ತೆ. ಈ ಒಂದು ಕಲಾಕೃತಿಯ ಕಥೆ ಏನಿದೆ? ಇದರ ಸರಳವಾಗಿ ಹೇಳಬೇಕು ಅಂದರೆ ಇದೊಂದು ರೀತಿ ಇಲ್ಲಿರೋ ಕಲಾಕೃತಿಗಳಲ್ಲಿ ಎರಡು ಥರ ಇರುತ್ತೆ. ಒಂದು, ನಾವು ನೋಡುವ ದೃಷ್ಟಿಕೋನದ ಮೇಲೆ ಚಿತ್ರ ಬದಲಾಗುತ್ತೆ. ನಾವು ಹಿಂಗೆ ಅಂತ ಹೇಳಲಿಕ್ಕೆ ಆಗಲ್ಲ. ಈಗ ಒಂದು ಕಲೆಗಾರ ತನ್ನ ಒಂದು ವಿಶೇಷತೆ ಬಳಸ್ಕೊಂಡು ಮಾಡಿರ್ತಾನೆ. ಬರುವಂತ ನೋಡುಗಾರ ತನ್ನ ವಿಶೇಷತೆ, ಅವನ ನೋಡುವ ದೃಷ್ಟಿಕೋನದಲ್ಲಿ ಚಿತ್ರ ಬದಲಾಗ್ತಾ ಹೋಗುತ್ತೆ. ಅವನಿಗೆ ನನಗೇನು ಕಾಣಿಸ್ತಾ ಇದೆ, ನನ್ನ ವಿಶೇಷತೆ ಅಂತ ಹೇಳಿದ್ರೆ ಒಂದು ಮರ. ಈ ಮರದ ಜೀವನ ಮುಕ್ತಾಯವಾಗಿದೆ. ಮುಕ್ತಾಯ ಆಗಕ್ಕೆ ಇಲ್ಲಿ ನಾವೆಲ್ಲ ಕಡ್ದಿದ್ದೀವಿ. ಕಡ್ದಾಗ ಏನಾಗಿದೆ, ನಮ್ಮ ಈ ಪ್ರಕೃತಿ ಹಾಳು ಮಾಡಿದ್ರಿಂದಾನೇ ಈ ಮರ ಸೊರಗು ಹೋಗಿದೆ ಅನ್ನೋದು ನನಗೆ ನೋಟ ಕಾಣ್ತಾ ಇದೆ. ಖಂಡಿತ ಅದೇ. ಈಗ ನಾನು ಹೇಳ್ತಾ ಇರೋದು, ನಿಮ್ಮ ನೋಟದಲ್ಲಿ ಒಂಥರ ಕಾಣುತ್ತೆ, ನಾನು ನೋಡಿದ್ರೆ ಒಂಥರ ಕಾಣುತ್ತೆ, ಕಲಾವಿದರು ನೋಡಿದ್ರೆ ಮತ್ತೊಂಥರ ಕಾಣುತ್ತೆ, ಅಥವಾ ಅದನ್ನು ರೆಡಿ ಮಾಡಿದವರದ್ದು ಅವರ ಇಂಟೆನ್ಷನ್ ಬೇರೆ ತರ ಇದೆ. ಕಲೆ ಒಂದು, ನೋಟ ನೂರಾರು. ನಮಗೆ ಬೇಕಾದಂತಹ ಚಿತ್ರ ವಿವರಣೆ ನಾವು ತುಂಬ್ಕೋಬಹುದು. ಖಂಡಿತ. ಈಗ ನಾನು ಇದನ್ನ ಸಿಂಪಲ್ ಆಗಿ ವಿವರಣೆ ಮಾಡಬೇಕು ಅಂದ್ರೆ, ಇದು ನಮ್ಮಲ್ಲಿ ಈ ಸಮುದ್ರ ಮಥನ ಕಥೆ ಇದೆಯಲ್ಲ, ಆ ಕಥೆಯನ್ನು ಆಧಾರವಾಗಿ ಇಟ್ಕೊಂಡು ಮಾಡಿರುವಂತದ್ದು. ಇದು ಯಾವ ತರ? ಕೂರ್ಮ ಅವತಾರ. ಆಮೇಲೆ ಇದು ಮಂದಾರ ಪರ್ವತ. ಇಲ್ಲಿ ಸಮುದ್ರ ಮಥನದಲ್ಲಿ ಏನು ಕಡಿತಾರೆ, ಅಲ್ಲಿ ಕಡ್ದಾಗ ಅಮೃತ ಬರುತ್ತೆ, ವಿಷ ಬರುತ್ತೆ, ಏನೇನೋ ಬರುತ್ತೆ. ಸೊ ಅಲ್ಲಿ ಕಡ್ದಾಗ ಏನೋ ಆಗುತ್ತೆ. ಇಲ್ಲಿ ಏನ್ ಮಾಡ್ತೀವಿ, ನಾವೆಲ್ಲವನ್ನೂ ಕಡ್ದು ಹಾಳು ಮಾಡ್ತಾ ಇದೀವಿ. ಗುಡ್ಡವನ್ನು ತೆಗ್ದಿದೀವಿ, ಕಾಡು ತೆಗ್ದಿದೀವಿ. ಈ ಸೌಂದರ್ಯ ಹಾಳಾಗಕ್ಕೆ ಕಾರಣ ಮನುಷ್ಯ. ಸೊ ಆ ತರದ ಒಂದು ಸಿಂಬಲೈಸ್ ಆದ ಕಥೆಯನ್ನ ಹೇಳ್ತಾ ಬರುತ್ತೆ. ತದನಂತರ ಮತ್ತೊಂದು ಕಡೆ ಹೋಗೋಣ. ನಾವಿಲ್ಲೊಂದು ಚಿತ್ರಕಲೆ ನೋಡ್ತಾ ಇದ್ದೀವಿ. ಈ ಒಂದು ಚಿತ್ರಕಲೆ ಅರುಣ್ ಅವರೇ ನಿರ್ಮಿಸಿದಂತ ಚಿತ್ರಕಲೆ. ಇದ್ರ ಸಾರಾಂಶ ಏನಂತ ಅನಿಸ್ತಾ ಇದೆ? ಇಲ್ಲಿ ಒಂದು ಇದೆಲ್ಲ ಪ್ಯಾಕಿಂಗ್ ವುಡ್ ಅಂದ್ರೆ ವೇಸ್ಟ್ ಮೆಟೀರಿಯಲ್ ಇಂದ ಮಾಡಿರುವಂತದ್ದು. ಅಂದ್ರೆ ಪ್ಯಾಕಿಂಗ್ ವುಡ್ ಬಾಕ್ಸ್ ತರ ಬರುತ್ತೆ, ಅದನ್ನ ವೇಸ್ಟ್ ಅಂತ ಬಿಸಾಕಿರೋದನ್ನ ಬಳಸ್ಬಿಟ್ಟು ಕಲಾಕೃತಿ ಮಾಡಿದ್ದಾರೆ. ಮತ್ತೆ ಅಂದ್ರೆ ಯಾವುದೇ ಒಂದು ವೇಸ್ಟ್ ವಸ್ತು ನಾವು ಉಪಯೋಗಿಸ್ಕೋಬಹುದು ಹಾಗೂ ಯೋಚನೆ ಮಾಡಬಹುದು. ಆಮೇಲೆ ಇಲ್ಲಿ ಚಿತ್ರಗಳಿದಾವೆ. ಇವೆಲ್ಲ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಸಿಗುವಂತ ಚಿತ್ರಕಲೆಗಳು ಅಲ್ಲ, ಗಿಡಗಳ ಹೆಸರುಗಳು. ಮತ್ತೆ ಇದು ಪ್ಲಾಂಟ್ ಐಡೆಂಟಿಫಿಕೇಶನ್ ಮಾಡಿರುವಂತ ಬುಕ್. ಇದು ನಿಮ್ಗೆ ಇಲ್ಲಿ ಬುಕ್ ಇದೆ, ಇದರಲ್ಲಿ ಹೆಸರಿದೆ. ಆ ಬುಕ್ಕನ್ನ ನೀವು ಚೆಕ್ ಮಾಡ್ಬೋದು. ಅದು ಇವತ್ತಿಗೂ ನಮಗೆ ಬಾಟ್ನಿ ಸ್ಟೂಡೆಂಟ್ಗೆ ಇದು ರೆಫರೆನ್ಸ್ ಬುಕ್. ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿರೋ ಸ್ಪೀಶೀಸ್ಗಳನ್ನ ಅಧ್ಯಯನ ಮಾಡಿ ಆ ಬುಕ್ಸ್ ನ ಹೆಸರು ಇದ್ರೊಳಗೆ ಬರೆದಿದ್ದಾರೆ. ಅದ್ರಲ್ಲಿ ಬುಕ್ ಅಲ್ಲಿ ಇರುವಂತ ಚಿತ್ರಗಳೆಲ್ಲ ಇಲ್ಲಿ ನಾವು ಪ್ರಿಂಟ್ ಮಾಡಿ. ಹಾಗೂ ಭಿನ್ನತೆಗಳು ಹಾಗೆ ಇದೆ. ಅವ್ರವ್ರು ನೋಡೋ ದೃಷ್ಟಿಕೋನದಲ್ಲಿ ಚಿತ್ರ ಬದಲಾಗ್ತಾ ಇದು ಇದು ಒಂದು ವಾಲ್ ಮಾಡಿದ್ದೀರಿ. ನಾವು ಅದೇ ಹೇಳಿದ್ನಲ್ಲ, ನಮ್ಮ ಬದುಕಿದು ಅಂದ್ರೆ ನಮ್ಮ ದಿನನಿತ್ಯದ ನಮ್ಮ ಬದುಕು. ನಮ್ಮ ಸುತ್ತಮುತ್ತ ಇರುವಂತ ಕೃಷಿಕರು ಏರಿದ್ದಾರೆ. ದವಸ ಧಾನ್ಯನ ಇದು. ಹೌದು, ಧಾನ್ಯಗಳನ್ನ ಬಳಸ್ಕೊಂಡು ಕೂಡ ಅದನ್ನ ಕಲೆ ಒಳಗಡೆ ಬಳಸ್ಕೊಂಡಿದ್ವಿ. ಅದು ಕಲ್ಲುಗಳು. ಹೌದು. ಆಮೇಲೆ ಅವರಿಗೆ ಒಂದು ಮಾನ್ಯತೆ ಕೂಡ ಸಿಗ್ಬೇಕು. ಯಾಕಂದ್ರೆ ನಾವು ಕೃಷಿಕರು ಅಂದ ತಕ್ಷಣ ಕಡೆಯ ಸ್ಟೇಜ್ ಅಲ್ಲಿ ಇಟ್ಬಿಟ್ಟಿದ್ದೀವಿ. ಅವ್ರ ಫ್ರಂಟ್ ಅಲ್ಲಿ ಅಧಿಕಾರಿಗಳು, ಕೆಲಸಗಾರರು, ಅವರು ಇವರೆಲ್ಲ ಮುಗಿದ್ರ ಮೇಲೆ ಕೃಷಿಕರು ಅನ್ನುವಂತ ಭಾವನೆ ಜನರಲ್ಲಿ ಇದೆ. ಲಾಸ್ಟ್ ಸ್ಟೇಜಿಗೆ ತಂದು ಬಿಟ್ಬಿಟ್ಟಿದೀವಿ. ಬಟ್ ಅವ್ರಿಗೆ ಸಿಗ್ಬೇಕಾಗಿದ್ದು ಮೊದಲೇ ಅಂತ. ಕಾರಣ ಏನು ಅಂದ್ರೆ, ನಮ್ಗೆ ನಾವು ಬದುಕಬೇಕು ಅಂದ್ರೆ ಅವ್ರು ಇರ್ಬೇಕು. ದೇಶ ಅಂತ ಉಳಿಯಕ್ಕೆ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಸ್ಲೋಗನ್ ಇದೆ.
ಆದ್ರೆ ಅದು ಬಳಕೆಯಲ್ಲಿ ಬರ್ತಾ ಇಲ್ಲ, ಬಳಕೆಯಲ್ಲಿ ಬರ್ತಿಲ್ಲ. ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ಮಾನ್ಯತೆಗಳು ಲಭ್ಯ ಆಗ್ತಾ ಇಲ್ಲ ಇವತ್ತಿಗೂ ಕೂಡ. ಸೊ ಆ ತರದ ಇಲ್ಲೊಂದು ಮರ ಇದೆ, ಎಲೆಗಳೆಲ್ಲ ಇಲ್ಲಿದ್ದಾವೆ. ಖಂಡಿತ ಅದು ಬೇರೆ ಬೇರೆ ತರದ ಎಲೆಗಳನ್ನೆಲ್ಲ ಜೋಡಿಸಿ ಮಾಡಿರೋದು. ಇದು ಎಷ್ಟು ವರ್ಷ ಆಯ್ತು ಮಾಡಿ ಈ ತರ? ಇದು ಮಾಡಿ ಆಯ್ತು 4 ವರ್ಷದ ಮೇಲೆ ಆಯ್ತು. ಈ ಎಲೆ ಏನು ಹಾಳಾಗೋದಿಲ್ಲ? ಏನು ಆಗಿಲ್ಲ, ಮುಂದೆ ಹಾಳಾಗ್ಬಹುದು ಗೊತ್ತಿಲ್ಲ. ಅದು ಮಾಯಿಶ್ಚರ್ ಬಂದ್ರೆ ಸ್ವಲ್ಪ ಹಾಳಾಗುತ್ತೆ. ಇದು ಮರದ್ದೇ ವಸ್ತುಗಳು, ಮರದ ಏನು ಅದ್ರ ಮೇಲ್ಗಡೆಗಿರೋ ಸಿಪ್ಪೆಗಳಾಗಿರ್ಬೋದು, ಆ ತರದ್ದನ್ನೆಲ್ಲ. ಇದು ಒಂದು 4 ವರ್ಷದಿಂದ ಏನಾಗಿಲ್ಲ, ಏನು ಆಗಿಲ್ಲ ಇಲ್ಲಿವರೆಗೆ. ಸಂರಕ್ಷಣೆ ಅಂತ ಮಾಡಿದಾಗ ಈ ತರ ಎಲ್ಲ ಕಲಾಕೃತಿಗಳು ಉಳಿತಾ ಹೋಗ್ಬೋದು ಅನ್ನೋಂತ ಒಂದು ಮೆಸೇಜ್ ಇರ್ಬೋದು. ಆಮೇಲೆ ಮಾಯಿಶ್ಚರ್ ಬಂದ್ರೆ ಒಂದಷ್ಟು ಕಷ್ಟ ಮೇಂಟೈನ್ ಮಾಡೋದು, ಮಾಡ್ಬೋದು. ಇಲ್ಲಿ ನೋಡಿ, ಇದು ನಾವು ಶಬ್ದ ಮಾಡ್ತಾ ಇಲ್ಲ, ಯಾರಾದ್ರೂ ಹತ್ರ ಹೋದ ತಕ್ಷಣ ಆಟೋಮೆಟಿಕ್ ಆಗಿ ಇದು ಈ ತರ ಕೆಲಸ ಮಾಡಕ್ ಪ್ರಾರಂಭ ಆಗತ್ತೆ. ಇದು ಏನ್ ಸಂದೇಶ ಕೊಡ್ತಾ ಇದೆ? ಇದು ಒಂದು ನಮ್ಮ ಲೈಫ್ ಸ್ಟೈಲ್ ಅನ್ನ ತೋರಿಸ್ತಾ ಇದೆ, ಒಂದು ಮೆಕ್ಯಾನಿಕಲ್ ಲೈಫ್. ಆ ರೀತಿಯಾಗಿ ಅದನ್ನು ವಿಶ್ಲೇಷಣೆ ಮಾಡಬಹುದು. ಮತ್ತೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಂತರ ಗೊಂಬೆಗಳ ಉತ್ಪಾದನೆ ತುಂಬಾ ಜಾಸ್ತಿ ಆಗುತ್ತೆ. ಸೊ ಆ ತರದನ್ನು ಅದನ್ನ ನೋಡ್ಬೋದು. ಮನುಷ್ಯನ ಜೀವನ ಒಂದು ಚಕ್ರ ಇದ್ದಂಗೆ, ಒಂದು ಹಿಂಗೆ ಆ ಕೆಲಸ ತಕ್ಷಣ ಬಂದಾಗ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅಂದ್ರೆ ಏನಂತೀವಿ, ಅಲ್ಲೇನ್ ಮಾಡ್ತಾ ಇದೆ ನೋಡಿ, ಹತ್ರ ಗೊತ್ತಾಗುತ್ತೆ, ತಿಂತಾ ಇದೆ, ಮೊಟ್ಟೆ ಇಡ್ತಾ ಇದೆ. ಅಂದ್ರೆ ಇಟ್ಸ್ ಎ ಸೈಕಲ್. ಅದು ಅಂದ್ರೆ ಅದಕ್ಕೊಂದು ಏನು ಮೆಕ್ಯಾನಿಕಲ್, ನಾವು ಮಿಷನ್ ಕೊಡ್ತೀವಲ್ಲ, ಮಿಷನ್ ಹೆಂಗ್ ಹೇಳಿ, ಒಂದೇನೋ ಕೊಡ್ತೀವಿ, ಅದನ್ನ ಔಟ್ಪುಟ್ ಕೊಡತ್ತೆ, ತಿನ್ನೋದು, ಮೊಟ್ಟೆ ಇಡೋದು. ಇದು ಹಂಗೆ ಆಗಿದೆ. ಅಂದ್ರೆ ಅಲ್ಲಿ ಒಂದು ಸಹಜ ಜೀವನ ಅನ್ನೋದು ಬರೀ ದುಡಿ ತಿನ್ನು. ನಾವ್ ಬದುಕು ಹಂಗೆ, ಕೆಲ್ಸಕ್ಕೆ ಹೋಗು, ಮನೆಗ್ ಬಾ, ಮುಗಿದೋಯ್ತು ಜೀವನ. ಅದ್ರಲ್ಲೇ ಎಲ್ಲ ಕಳ್ಕೊಂಡ್ಬಿಟ್ಟಿದೀವಿ. ಅದು ಬಿಟ್ಟು ಹೊರಗಿನ ಪ್ರಪಂಚ ನೋಡೋ ಪ್ರಯತ್ನನೇ ಮಾಡ್ತಾ ಇಲ್ಲ, ಗೊತ್ತೇ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ಈ ಒಂದು ಕಲೆಯೊಳಗೆ ಮನುಷ್ಯನಿಗೆ ಬಹಳಷ್ಟು ಪಾಠ ಅಡಗಿಸಿಟ್ಟಿದ್ದಾರೆ ಅರುಣ್ ಕುಮಾರ್ ಅವರು. ಅದನ್ನೇ ಪ್ರತಿಯೊಂದು ಕಲಾಕೃತಿಗಳಲ್ಲೂ ಅದರದ್ದೇ ಆದಂತ ಕಥೆಗಳಿದಾವೆ. ನಮ್ಮ ಬದುಕಿನ ಬಗ್ಗೆ ಆಗಿರ್ಬೋದು, ಪ್ರಕೃತಿ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಕಥೆಗಳನ್ನು ಹೇಳ್ತಾ ಬರುತ್ತೆ. ಈ ಡಿನ್ನರ್ ಟೇಬಲ್ ಏನ್ ಕತೆ? ಇದು ಈ ಡಿನ್ನರ್ ಟೇಬಲ್ ಕತೆ ಏನು? ಕೈ ಎಲ್ಲ ಇದೆ ಇದ್ರೊಳಗೆ, ಇದರಲ್ಲಿ ಚಿತ್ರಗಳೆಲ್ಲ ಇದೆ. ಅಂದ್ರೆ ನಮ್ಮ ಬದುಕೇನಿದೆ, ಇಲ್ಲಿ ನೀವು ಹತ್ತಿರದಿಂದ ನೋಡ್ತಾ ಬಂದ್ರೆ ಗೊತ್ತಾಗತ್ತೆ. ಅಂದ್ರೆ ನಮ್ಮ ತಟ್ಟೆಗೆ ಆಹಾರ ಬರೋ ಅಷ್ಟೊತ್ತಿಗೆ ಎಷ್ಟೆಲ್ಲ ಹಂತಗಳನ್ನ ದಾಟಿ ಆಹಾರ ಬರುತ್ತೆ. ಆಮೇಲೆ ಎಷ್ಟು ಶ್ರಮ ಇರುತ್ತೆ, ಎಷ್ಟು ಕೈಗಳನ್ನ ದಾಟಿ ಬರುತ್ತೆ. ಆ ತರದ ಕಥೆಯನ್ನ ಚಿತ್ರ ಹೇಳ್ತಾ ಬರುತ್ತೆ. ನಾವು ಊಟ ಮಾಡ್ತಾ ಇದ್ದೀವಿ, ಅರಿವಿಲ್ಲದೆ ಊಟ ಮಾಡ್ತಾ ಇದ್ದೀವಿ. ಈ ಅರಿವಿನ ಹಿಂದೆ ಒಂದು ಪರಿಶ್ರಮ ಇದೆ. ಖಂಡಿತ. ನಾವು ದುಡಿತಾ ಇದ್ದೀವಿ, ನಾವು ತಿಂತಾ ಇದ್ದೀವಿ ಅಂತ ನಮ್ಮ ಒಂದು ಕಲ್ಪನೆ ಇದೆ, ಅದು ತಪ್ಪು. ನಮ್ಮ ದುಡಿಮೆಯ ಹಿಂದಿರುವಂತ ಶಕ್ತಿ, ಕಾಣದ ಕೈಗಳು ಅದರಲ್ಲಿ ಇದೆ ಅಂತ ತೋರಿಸ್ತಾ ಇದೆ. ಇದು ಇವನ್ ಒಂದು ಟೀ ಕುಡಿಬೇಕಾದ್ರೂ ಯೋಚನೆ ಮಾಡ್ಬೇಕಾಗತ್ತೆ. ಹೌದು, ಖಂಡಿತ. ಯಾಕೆಂದ್ರೆ ನಾವು ಇದಕ್ಕೆ ಕೊಡುವ ಗೌರವವನ್ನ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಇಷ್ಟು ಶ್ರಮ ಹಾಕಿ ನಮ್ಮ ತಟ್ಟೆಗೆ ಬರುತ್ತೆ, ಇಷ್ಟು ಕೈಗಳನ್ನ ದಾಟಿರುತ್ತೆ. ನಾವು ತಿನ್ನುವಾಗ ಹೆಂಗ್ ಬೇಕು ಹಂಗೆ ತಿನ್ನೋದಲ್ಲ, ಅದರದ್ದೇ ಆದಂತ ಗೌರವ ಇದೆ. ಗೌರವ ಕೊಟ್ಟಾಗ ಆಹಾರ ಕಾಪಾಡಬೇಕು, ವೇಸ್ಟ್ ಮಾಡಬಾರ್ದು. ತಿನ್ನುವಾಗ ಅದನ್ನ ನಾವು ಗಮನಿಸಿದ್ರೆ ಅದು ಅಂದ್ರೆ ನೀವು ತಿಂದಿದ್ದು ಒಂದು ಅರಿಸ್ಕೊಳ್ಳಿಕ್ ಸಾಧ್ಯ ಆಗತ್ತೆ. ಎಲ್ಲಿಂದ ಬರುತ್ತೆ, ಅದು ಶ್ರಮ ಏನು. ಇಲ್ಲೊಂದು ಪಾಠ ಇದೆ, ಖಂಡಿತ ದೊಡ್ಡ ಪಾಠ. ನಾವೊಂದು ಮುಂಚೆ ಒಂದು ಅಡ್ವರ್ಟೈಸ್ ನೋಡಿದ್ವಿ. ಆ ಅಡ್ವರ್ಟೈಸ್ನ ಒಂದು ಕಥೆ ಇಲ್ಲಿ ಕಟ್ಟಿದ್ದಾರೆ ಚಿತ್ರಕಲೆ ಒಳಗೆ. ನೋಡಕ್ಕೆ ಮಾಡಕ್ಕೆ ಅಸಾಧ್ಯ ಅಂತ ಅನ್ಸುತ್ತೆ. ಬನ್ನಿ ಅದೊಂದು ನೋಡೋಣ. ಬಹಳ ವರ್ಷಗಳ ಹಿಂದೆ ಒಂದು ಅಡ್ವರ್ಟೈಸ್ ಬಂದಿತ್ತು. ಅಡ್ವರ್ಟೈಸ್ ಒಳಗೆ ಒಂದೇ ಒಂದು ಚಾಕ್ಲೇಟ್ ಈ ಥರ ತೆಗಿತಾನೆ, ಪೂರ್ತಿ ಚಾಕ್ಲೇಟ್ಸ್ ಹಾಗೆ ಬೀಳ್ತವೆ. ಇದು ಏನು ಸಾರಾಂಶ ಇದೆ ಅನ್ನೋದು ಇದರಲ್ಲಿ ಒಂದು ಬರೀ ಇಲ್ಲಿ ನಿಮಗೆ ಮುಚ್ಚಳಗಳು ಮಾತ್ರ ಕಾಣಿಸ್ತಿದೆ. ಇನ್ನು ಬಾಟ್ಲ್ ಎಷ್ಟಿರ್ಬೋದು, ಎಲ್ಲೋ ಒಂದು ಪ್ಲೇಸಲ್ಲಿ ಒಂದು 3 ರಿಂದ 4 ತಿಂಗಳಲ್ಲಿ ಕಲೆಕ್ಟ್ ಮಾಡಿರೋದು ಒಂದು ಸಣ್ಣ ಏರಿಯಾದಲ್ಲಿ. 3 ರಿಂದ 4 ತಿಂಗಳೊಳಗೆ ಇಷ್ಟು ಬಾಟ್ಲಿ ಒಂದೇ ಏರಿಯಾದಲ್ಲಿ ಕಲೆಕ್ಟ್ ಮಾಡಿದ್ದೀರಿ. ಅದರಲ್ಲಿ ನಿಮ್ಗೆ ಇಷ್ಟು ಮುಚ್ಚಳಗಳು ಸಿಕ್ಕಿದೆ ಅಂದ್ರೆ ಇನ್ನ ಒಂದು ವರ್ಷಕ್ಕೆ ಎಷ್ಟಾಗ್ಬೋದು, ಅಥವಾ ಒಂದು ಊರಾದ್ರೆ ಎಷ್ಟು. ಒಂದೇ ಒಂದು ಊರಿನಲ್ಲಿ ಇಷ್ಟು ಸಿಕ್ಕಿದ್ರೆ ಇಡೀ ಗ್ರಾಮದಲ್ಲಿ ಎಷ್ಟಿರ್ಬೋದು, ಮಂಡಲ್ ಪಂಚಾಯತಿಯಲ್ಲಿ ಎಷ್ಟು, ಒಂದು ಲಿಮಿಟೇಷನ್ ಏರಿಯಾ ಅಂತ ಅನ್ಕೊಳ್ಳಿ. ಒಂದು ತಾಲೂಕಾದ್ಯಂತ ಎಷ್ಟಿರ್ಬೋದು, ಒಂದ್ 2-3 ಅಪಾರ್ಟ್ಮೆಂಟ್ ಸುತ್ತಮುತ್ತ ಅಂತ ಅನ್ಕೊಂಡ್ರೆ
ಇನ್ನ ಒಂದು ಊರಲ್ಲಿ ಅಥವಾ ಒಂದು ನಗರದಲ್ಲಿ ಎಷ್ಟು ಉತ್ಪಾದನೆ ಆಗ್ಬೋದು, ಬರೀ ನಾನು ತೋರಿಸ್ತಾ ಇರೋದು ಒಂದು ಪಾರ್ಟ್, ಇದು ಮುಚ್ಚಳ ಅಷ್ಟೇ. ಈ ಮುಚ್ಚಳದ ಹಿಂದೆ ಬಾಟ್ಲಿ ಇದೆ, ಬಾಟ್ಲಿ ಇದೆ, ಎಷ್ಟು ದೊಡ್ಡದಿದೆ, ಅದ್ರ ಹಿಂದ್ಗಡೆ ಪೇಪರ್ ಇದೆ, ಪ್ಲಾಸ್ಟಿಕ್ ಇದೆ, ಅವೆಲ್ಲ ಎಲ್ಲಿ ಹೋಗುತ್ತೆ ಹಾಗಾದ್ರೆ? ಯಾವುದೋ ನದಿಗೆ ಸೇರ್ಕೊಳ್ಳುತ್ತೆ, ಇಲ್ಲ ಮಣ್ಣಿಗೆ ಸೇರುತ್ತೆ. ಸೊ ಇಷ್ಟು ಈ ಗಂಭೀರ ಕಲಾಕೃತಿಯ ಹಿಂದೆ ಸಮಾಜದಲ್ಲಿ ಹರಡಿಸ್ತಾ ಇರುವಂತಹ ಪ್ಲಾಸ್ಟಿಕ್ಕಿನ ಅವಾಂತರ ಏನಿದೆಯಲ್ಲ, ಪ್ಲಾಸ್ಟಿಕ್ ಅವಾಂತರ ಏನಿದೆ ಅದು ನೀವು ತಿಳಿಸೋ ಒಂದು ಪ್ರಯತ್ನ ಹೌದು. ಅರುಣ್ ಕುಮಾರ್ ಅವರು ಮಾಡಿದ್ದಾರೆ. ಖಂಡಿತ. ಎಷ್ಟು ದಿನ ಹಿಡಿದಿರ್ಬೋದು ಈ ಒಂದು ಕಲಾಕೃತಿ ನಿರ್ಮಿಸಿ? ಇದೆ ಒಂದು 3-4 ತಿಂಗಳು ಇರ್ತಿದ್ವಿ ಕಟ್ಲಿಕ್ಕೆ. ಅದನ್ನ ತಂತಿ ಹಾಕಿ ಜೋಡಿಸಿದ್ದಾರೆ. ಸಮಾಜದ ಒಂದು ವಿಶ್ಲೇಷಣೆ ಮಾಡಕ್ಕೆ ಇಷ್ಟೆಲ್ಲ ಕೆಲಸದ ಅವಶ್ಯಕತೆ ಇತ್ತ ಅಂತ ನನ್ನ ಪ್ರಶ್ನೆ. ಈಗ ನಾವು ಯಾವುದೋ ಒಂದು ವೃತ್ತಿಯನ್ನ ಮಾಡ್ತಾ ಇರ್ತೀವಿ, ಆ ವೃತ್ತಿ ಜೊತೆಯಲ್ಲಿ ಅದು ಸಮಾಜಕ್ಕೆ ಉಪಯೋಗ ಆಗೋ ಥರ ಇರಬೇಕು, ಮೆಸೇಜ್ ಕೊಡುತ್ತೆ. ಅಂದ್ರೆ ಇವರ ಸಾಧ್ಯತೆ ಇದು, ಅಂದ್ರೆ ಇವರಿಗೆ ಇದೊಂದು ಅವಕಾಶ ಇದೆ, ಆ ಅವಕಾಶದಲ್ಲಿ ಬೇರೆ ಏನೋ ಹೇಳ್ಬೋದು. ಬರಹಗಾರ ಬರವಣಿಗೆಯಲ್ಲಿ ಹೇಳ್ತಾನೆ, ಮಾತುಗಾರ ಮಾತಿನಲ್ಲಿ ಹೇಳ್ತಾನೆ, ಕಲೆಗಾರ ತನ್ನ ಕಲೆಯಲ್ಲಿ ಅದನ್ನು ಸಮಾಜಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಹಿಂಗೆ ಬಳಸಬಹುದು. ಬರಹಗಾರನ ಮಾತು ಬರವಣಿಗೆಯಲ್ಲಿ ಮುಕ್ತಾಯವಾಗತ್ತೆ, ಆಡುವನ ಭಾಷೆ ಒಂದು ಸಮಯದಲ್ಲಿ ಮುಕ್ತಾಯ ಆಗತ್ತೆ, ಕಲೆ ಅನ್ನೋದು ಶಾಶ್ವತ ಅಂತ ಹೇಳಿ ತೋರಿಸ್ಕೊಟ್ಟೆ ಅರುಣ್ ಕುಮಾರ್. ಅದು ಒಂದು ಅಂದ್ರೆ ಅವರವರ ಸಾಧ್ಯತೆ ಅದು. ಈಗ ರೈಟರಿಗಾಗ್ಲಿ ಅಥವಾ ರಿಪೋರ್ಟರಿಗಾಗ್ಲಿ ಅಥವಾ ಇನ್ಯಾರೋ ಸಿನಿಮಾ ಮಾಡೋರಿಗಾಗ್ಲಿ ಅಥವಾ ನಾಟಕ ಮಾಡೋರಿಗೆ ಅವರವರ ವೃತ್ತಿಗಳು ಪ್ರವೃತ್ತಿಗಳು ಇರುತ್ತೆ. ಅದನ್ನ ನಾವು ಸಮಾಜಕ್ಕೆ ಅಥವಾ ಅದನ್ನು ಪರಿಸರಕ್ಕೆ ನಾವು ಹೆಂಗೆ ಕನೆಕ್ಟ್ ಮಾಡ್ಬೋದು, ನಮ್ಗಿರುವ ಸಾಧ್ಯತೆಗಳನ್ನ ಹೇಗೆ ವಿಸ್ತರಿಸಲಿಕ್ಕೆ ಸಾಧ್ಯತೆ ಇದೆ, ಅದನ್ನ ಜನರ ಬಳಿಗೆ ಹೆಂಗೆ ತಗೊಂಡು ಹೋಗ್ಬೋದು. ಅರುಣ್ ಕುಮಾರ್ ಅವರು ಸಮಾಜದ ಮಾಲಿನ್ಯವನ್ನು ಅಚ್ಚುಕಟ್ಟಾಗಿ ತಮ್ಮದೇ ರೀತಿಯೊಳಗೆ ಕೇವಲ 2-3 ಒಂದು ವಿಭಾಗದಲ್ಲಿ ಕಲೆಕ್ಟ್ ಮಾಡಿದಂತಹ ಬಾಟ್ಲಿ, ಆ ಬಾಟ್ಲಿಯ ಮುಚ್ಚಳವನ್ನು ಬಳಸಿ ಸಮಾಜದಲ್ಲಿ ಎಷ್ಟು ಮಾಲಿನ್ಯ ಇದೆ ಅಂತ ತಿಳಿಸೋ ಒಂದು ಪ್ರಯತ್ನ ಮಾಡಿದ್ದಾರೆ. ಸರ್ ಅದೇನು? ಅದು ಒಂದು ರೀತಿಯಲ್ಲಿ ನಮ್ಮ ಬದುಕನ್ನ ತೋರಿಸ್ಲಿಕ್ಕೆ ಮಾಡಿರುವಂಥದ್ದು. ಅಂದ್ರೆ ಇದು ಇಲ್ಲಿ ನಿಮ್ಗೇನ್ ಕಾಣಿಸ್ತಿದೆ? ಕೆಲವೊಂದು ವಿಚಾರ ಹೇಳಿದ್ರೇನೆ ಅರ್ಥ ಆಗೋದು. ಅಡಿಗೆ ಮನೆ, ಇದು ಅಡಿಗೆ, ಸಾಮಾನ್ಯವಾಗಿ ಒಂದು ಅಡಿಗೆ ಮನೆಯಲ್ಲಿ ಇದು ಸ್ಟೋವ್ ಕಾಣಿಸ್ತಿದೆ ಅಲ್ವಾ, ಸ್ಟೋರೇಜ್, ಸ್ಟೋವ್ ಎಲ್ಲ ಇದೆ. ಓಕೆ, ಬಟ್ ಅಡಿಗೆ ಮನೆ ತರ ಕಾಣಿಸ್ತಿದೆ, ಅಡಿಗೆ ಮನೆಯಲ್ಲಿ ಇರಬೇಕಾದ ವಸ್ತುಗಳು ಕಾಣ್ತಿಲ್ಲ. ಹೌದು ಅಲ್ವಾ? ಸ್ಟೋವ್ ಮೇಲೆ ಕಲ್ಲಿಟ್ಟಿದ್ದೀರಿ. ಹೌದು, ಕೆಳಗಡೆಗೆ ನೋಡಿ, ಅಲ್ಲಿ ದಿನಸಿ ಅಥವಾ ಇನ್ನೇನು ಸಾಂಬಾರ್ ಪದಾರ್ಥಗಳು ಏನೋ ಇರ್ಬೇಕಿತ್ತು, ಅದಿಲ್ಲ, ಅಲ್ಲಿ ಕಾಣಿಸ್ತಿಲ್ಲ. ಇಲ್ಲಿ ಪ್ಲೇಟ್ ಇರ್ಬೇಕಿತ್ತು, ಪ್ಲೇಟ್ ತರ ಬೇರೆ ಏನೋ ಇದೆ. ಅಂದ್ರೆ ನನ್ನ ಆಹಾರ ಇವ್ರು ಮಾಡೋರ ದೃಷ್ಟಿಕೋನ ಬೇರೆ ತರ ಇರ್ಬೋದು. ನನ್ನ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ, ಇಲ್ಲಿ ಅಡಿಗೆ ಮಾಡಕ್ಕಾಗ ವಸ್ತು ಇದ್ರೆ ಅಡಿಗೆ ಮನೆ ಇದೆ, ಬಟ್ ವಸ್ತುಗಳು ಅಡಿಗೆ ಬೇಕಾದ್ದಿಲ್ಲ ಅಲ್ವಾ? ಅಂದ್ರೆ ನಾವು ತಿನ್ಲಿಕ್ಕಾಗಿ ಏನೆಲ್ಲವನ್ನ ಹಾಳು ಮಾಡಿದೀವಿ, ಏನೆಲ್ಲವನ್ನ ನಾಶ ಮಾಡಿ ನಮ್ಮ ಹೊಟ್ಟೆ ತುಂಬ್ಕೊಳಕ್ ಏನೆಲ್ಲ ಹಾಳು ಏನೇನೆಲ್ಲ ಮಾಡ್ತಾ ಇದೀವಿ ಅನ್ನೋದು ಕತೆ ಹೇಳ್ತಾ ಇದೆ ಅನ್ಸ್ತಿದೆ. ಗುಡ್ಡ ತೆಗ್ದಿದೀವಿ, ಮರ ಕಡ್ದಿದೀವಿ, ಗಣಿಗಾರಿಕೆ ಮಾಡಿದೀವಿ, ಅದೇ ವಸ್ತುಗಳು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಅದನ್ನೇ ನಾವು ತಿಂತಾ ಇದೀವಾ? ಇಲ್ಲ. ಆದ್ರೆ ನಾವು ತಿನ್ನೋದಕ್ಕಾಗಿ ಇದೆಲ್ಲವನ್ನ ಹಾಳು ಮಾಡ್ತಾ ಇದೀವಿ. ಬಟ್ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ನಾವು ತಿನ್ನೋದಕ್ಕಾಗಿ ಇಷ್ಟೆಲ್ಲ ಹಾಳು ಮಾಡ್ಬೇಕಿತ್ತ ಅನ್ನೋದು ಒಂದು ಪ್ರಶ್ನೆ. ಆಹಾರಕ್ಕಾಗಿ ಇಷ್ಟೆಲ್ಲ ಕಷ್ಟ ಇಷ್ಟೆಲ್ಲ ಹಾಳು ಮಾಡ್ಬೇಕಿತ್ತ? ಹಾಗಾದ್ರೆ ಬರೀ ತಿನ್ಲಿಕ್ಕಾಗಿ ನಾವು ಯೋಚನೆ ಮಾಡ್ಬೇಕಾಗಿದ್ದು, ನಾವಿವತ್ತು ಬಾಯಲ್ಲಿ ಹೇಳ್ತಾ ಇದೀವಿ ತಿನ್ನಕ್ಕಾಗಿ ಕೆಲಸ ಮಾಡ್ತೀವಿ ಅಥವಾ ಹೊಟ್ಟೆಪಾಡಿ ಕೆಲಸ ಮಾಡ್ತೀವಿ ಅಂತ. ಆದ್ರೆ ನಾವು ಎಷ್ಟು ಜನ ಹೊಟ್ಟೆಪಾಡಿಗೆ ಮಾತ್ರ ಕೆಲಸ ಮಾಡ್ತಾ ಇದೀವಿ? ಅದರಲ್ಲಿ ನಾವು ಮಾಡೋ ಕೆಲಸದಲ್ಲಿ ಒಂದು 10% ನಾವು ಹೊಟ್ಟೆಪಾಡಿಗಾಗಿ ಮಾಡ್ತಿರ್ಬೋದು. ಇನ್ನು ಉಳಿದಿರೋ 90 ಭಾಗ ನಾವು ನಮ್ಮ ಬೇರೆ ಬೇರೆ ಉದ್ದೇಶಗಳಿಗೆ ನಾವು ಕೆಲಸ ಮಾಡ್ತಿರೋದು. ಹೊಟ್ಟೆಪಾಡಿಗಾಗಿ ಅಲ್ಲ, ಹೊಟ್ಟೆಪಾಡು ಹೇಳ್ತಾ ಇದೀವಿ ಅಷ್ಟೇ. ಇಲ್ಲಿ ಬಂದು ನೋಡ್ಬೇಕಾದ್ರೆ ಕಲಾಕಾರನ ಕಲೆ ಒಂದು ಹೇಳಿದ್ರೆ ನಮ್ಮ ಮನಸ್ಥಿತಿಗಳು ಮತ್ತೊಂದು ಹೇಳಬಹುದು. ಖಂಡಿತ. ಈ ಕಲೆ ಸೃಷ್ಟಿ ಮಾಡಿದವನು ಒಂದು ಕತೆ ಹೇಳಿದ್ರೆ ನೋಡುವವರ ಕಣ್ಣು 100 ಕತೆ ಹೇಳ್ಬೋದು. ಅದು ಕಲೆಯ ಸಾಧ್ಯತೆ. ಯಾಕೆಂದ್ರೆ ಕಲೆಗೆ ಇರೋ ತಾಕತ್ತೇನು ಅಂದ್ರೆ, ನೋಡೋರ್ ದೃಷ್ಟಿಕೋನದ ಮೇಲೆ ಚಿತ್ರ ಬದಲಾಗ್ತಾ ಹೋಗುತ್ತೆ ಅನ್ನಲ್ಲ, ಅದು ಅದರ ಸಾಧ್ಯತೆ. ಯಾಕೆಂದ್ರೆ ಅದು ಹಿಂಗೆ ಅಂತ ಇರೋಲ್ಲ. ನಾವ್ ಯಾವ್ದೋ ಬರ್ದ್ವಿ ಅಂದ್ರೆ ಅದು ಹಿಂಗೆ, ನನ್ನ ಪಾಯಿಂಟ್ ಆಫ್ ವ್ಯೂ ಇದು ಹಿಂಗೆ ಅಂತ ಬರಿತೀನಿ ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಅಂತ ಬರೆದ್ರೆ ಅದ ಅರ್ಥ ಅಷ್ಟೇ. ಅದರಿಂದ ಆಚೆಗೆ ಏನು ಹೇಳಲ್ಲ. ಏನ್ ಬರಿತೀವಿ ಅದ್ರ ಅನುವಾದ ಅರ್ಥ ಆಗತ್ತೆ. ಕಲೆ ಆತರ ಅಲ್ಲ. ಕಲೆ, ಚಿತ್ರಕಲೆ ಏನಿದೆ, ಬರೆಯುವವನ ಮನಸ್ಥಿತಿ ಮತ್ತೆ ನೋಡುವವನ ಮನಸ್ಥಿತಿಯ ಮಧ್ಯೆ ಇರುವಂತ ಒಂದು ಪೈಪೋಟಿ. ಬರೀ ಬರವಣಿಗೆ ಬೇರೆ, ಕಾವ್ಯ ಬರೆಯೋದು ಬೇರೆ. ಕಾವ್ಯ ನಿಮ್ಗೆ ಹಲವು ಅರ್ಥಗಳನ್ನು ಕೊಡುತ್ತೆ. ಅಂದ್ರೆ ಸಾಮಾನ್ಯವಾಗಿ ಬರೆದ್ರೆ ಸಾಮಾನ್ಯವಾಗಿ ಒಂದು
ಈಗ ಚಿತ್ರಕಲೆ ಪ್ರದರ್ಶನ ಆಗತ್ತೆ, ನೋಡುವವರ ದೃಷ್ಟಿಕೋನದಲ್ಲಿ ಬಹಳಷ್ಟು ತರದಲ್ಲಿ ವಿವರಣೆ ಬರುತ್ತೆ. ಇದೇ ಕಲೆಯನ್ನ ನೀವು ಒಬ್ಬೊಬ್ರು ಪಾಯಿಂಟ್ ಆಫ್ ವ್ಯೂ ಇಂದ ಒಂದೊಂದ್ ತರ ನೋಡ್ಬೋದು. ಅವಾಗ ನಿಮ್ಗೆ ಅಂದ್ರೆ ಆ ವಿಷಯಗಳು ವಿಸ್ತಾರ ಆಗತ್ತೆ ಅಂತ. ಪ್ರಿಯ ವೀಕ್ಷಕರೇ, ಚಿತ್ರಕಲೆಯ ಒಂದು ಕೋಣೆ, ನಾ ಹೇಳಿದ್ನಲ್ಲ, ಕೆಲವೊಂದು ನಿಮಿಷಗಳಲ್ಲಿ ಇಲ್ಲಿರುವಂತಹ ಎಲ್ಲಾ ವಸ್ತುಗಳು ತೋರ್ಸಕ್ಕೆ ಮತ್ತೆ ವಿವರಣೆ ಕೊಡಕ್ಕೆ ಅಸಾಧ್ಯ. ಅರುಣ್ ಕುಮಾರ್ ಅವರು ತಮ್ಮದೇ ಆದ ವಿಭಿನ್ನ ಶೈಲಿಯೊಳಗೆ ಬಹಳಷ್ಟು ವಸ್ತುಗಳನ್ನು ಜೋಡಿಸಿಕೊಂಡು ಸಮಾಜದ ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತೆ ಬಹಳಷ್ಟು ನಮ್ಮ ಪಶ್ಚಿಮ ಘಟ್ಟದ ಹಸಿರನ್ನು ಉಳಿಸುವ ನಿಟ್ಟಿನಲ್ಲಿ ಮತ್ತು ಅವರದೇ ಆದ ಒಂದು ಮನಸ್ಥಿತಿ, ಸಾರಾ ಸಂಸ್ಥೆ ಯಾವ ತರ ಉಳಿಬೇಕು, ಯಾವ ತರ ಜನರಿಗೆ ಸಂದೇಶ ನೀಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಚಿತ್ರಕಲೆಯ ಒಂದು ಕೋಣೆ ಮಾಡಿದ್ದಾರೆ. ಈ ಬಗ್ಗೆ ಕಡೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಿ ಧನುಷ್ ಅವರೇ? ಈಗ ಇಲ್ಲಿ ಕಲಾಕೃತಿಗಳು ಹಲವಾರಿದೆ, ಅವುಗಳನ್ನ ಒಮ್ಮೆ ಒಂದು ನೋಡಿ ಅದ್ರ ಜೊತೆಯಲ್ಲಿ ನಮ್ಮ ಸಾಧ್ಯತೆಗಳೇನಿದೆ, ಅಂದರೆ ನಾವು ವೃತ್ತಿಗಳನ್ನು ಮಾಡ್ತಾ ಇರ್ತೀವಿ, ಹಲವಾರು ವೃತ್ತಿಗಳು, ಬೇರೆ ಬೇರೆ ಥರದ ವೃತ್ತಿಗಳು ಮಾಡ್ತಾ ಇರ್ತೀವಿ. ಅದ್ರ ಜೊತೆಯಲ್ಲೇ ನಾವು ಪರಿಸರಕ್ಕೆ ಅಥವಾ ಸಮಾಜಕ್ಕೆ ನಮ್ಮ ಕೊಡುಗೆಗಳನ್ನು ಹೆಂಗೆ ಕೊಡ್ಬೋದು, ಇದೊಂದು ಸಾಧ್ಯತೆ ಅಷ್ಟೇ. ಅಂದರೆ ಅವರ ಕಲೆ ಗೊತ್ತಿದೆ, ಆ ಕಲೆಯನ್ನು ಒಂದು ಇಲ್ಲಿ ತಂದಿಟ್ಟಿದ್ದಾರೆ, ಅದರ ಮುಖಾಂತರ ಸಮಾಜಕ್ಕೆ ಇನ್ನೇನೋ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಅದೇ ಥರದ ಸಾಧ್ಯತೆಗಳು ನಮ್ಮ ವೃತ್ತಿಯ ನಡುವೆನೂ ಸಾಧ್ಯತೆ ಇದೆ. ಆ ಸಾಧ್ಯತೆಗಳನ್ನು ನಾವು ವಿಸ್ತರಿಸ್ಕೊಬೇಕು. ಆ ಮನಸ್ಥಿತಿಗೆ ನಾವು ಹೋದರೆ ಅಥವಾ ಆ ಥರದ ಯೋಚನೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ದಾರಿಗಳು ತನ್ನಷ್ಟು ತಾನೇ ಹುಟ್ಕೊಳ್ಳುತ್ತೆ. ವೀಕ್ಷಕರೇ, ಇಂತಹ ಒಂದು ಸಾಧನವನ್ನು ನಾವು ನಮ್ಮ ಕಣ್ಣಾರೆ ನೋಡುವಂತಹ ಒಂದು ಕೆಲಸ ಆಗಬೇಕು. ಸಾರಾ ಸಂಸ್ಥೆಗೆ ತಾವು ಒಮ್ಮೆ ಭೇಟಿ ನೀಡಿ ಇಲ್ಲಿರುವಂತಹ ಕಲಾಕೃತಿಗಳನ್ನು ನೋಡಬೇಕು, ಮತ್ತೆ ಸಮಾಜದಲ್ಲಿ ಆಗುವಂತಹ ಮಾಲಿನ್ಯವನ್ನು ತಡೆಗಟ್ಟಬೇಕು ಅನ್ನುವಂಥ ವಿವರಣೆ ನೀಡುವಂತಹ ಈ ಒಂದು ಸಾರಾ ಸಂಸ್ಥೆಯ ಈ ಒಂದು ಕೆಲಸಕ್ಕೆ ನಾನು ಶ್ಲಾಘಿಸುತ್ತಾ, ಈವರೆಗೆ ನಮಗೆ ಸಂದರ್ಶನ ನೀಡಿದಂತಹ ಧನುಷ್ ಅವರಿಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.